ಅನುಗ್ರಹೋ ಭವಾನ್, ದೊಡ್ಡ ಅನುಗ್ರಹವನ್ನು ಸಜ್ಜನರ ಮೇಲೆ ನೀನು ಮಾಡಿದ್ದೀಯಪ್ಪ ಅಂತ ಬ್ರಹ್ಮದೇವರು ಆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಭಗವಂತನ ಈ ಉಪಕಾರವನ್ನು ಸ್ಮರಿಸಿ ಬ್ರಹ್ಮದೇವರ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದವರು, ದೂರದಲ್ಲಿದ್ದವರು ಎಲ್ಲ ಸಜ್ಜನರು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಸಂಕಲ್ಪವನ್ನು ಮಾಡಿ, ಪ್ರತಿಜ್ಞೆಯನ್ನೂ ಮಾಡಿ. ನೀವು ವಿಶೇಷವಾಗಿ ಧರ್ಮಾಚರಣೆಯನ್ನು ಮಾಡಬೇಕು, ಶ್ರೀಮದಾಚಾರ್ಯರ ಶಾಸ್ತ್ರಗಳ ಶ್ರವಣ ಮಾಡಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಇಷ್ಟ ಮಿತ್ರರಿಗೆ ಎಲ್ಲರಿಗೂ ಈ ಮಾರ್ಗದಲ್ಲಿ ಕರೆದುಕೊಂಡು ಬಂದು ಅವರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರಯತ್ನವನ್ನು ಮಾಡಿ. ಇದು ಅಧಿಕ ಮಾಸ, ಬಹಳ ಜನ ಏನೇನೋ ದಾನ ಕೊಡ್ತಾ ಇರ್ತೀರಿ, ಅಪೂಪ ದಾನ ಇತ್ಯಾದಿಗಳನ್ನು ಅವಶ್ಯವಾಗಿ ಕೊಡಿ, ಅದನ್ನೇ ನಿಲ್ಲಿಸಬೇಡಿ. ಅನೇಕ ಸಜ್ಜನರಿಗೆ ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ. ಕರ್ಮಣ ಜ್ಞಾನಮಾತನೋತಿ. ಆದರೆ ಆ ಅಪೂಪ ದಾನದ ಜೊತೆಗೆ ಒಂದು ಅಪರೂಪದ ದಾನವನ್ನು ಮಾಡಿ 33 ಜನರಿಗೆ, ಇದೇ ಅಧಿಕ ಮಾಸದಲ್ಲಿ ಅಂತ ನಾನೇನು ಹೇಳೋದಿಲ್ಲ, ಆದರೆ ಅಧಿಕ ಮಾಸದಲ್ಲಿ ಸಂಕಲ್ಪ ಮಾಡಿ ನನ್ನ ಇಡೀ ಜೀವನದೊಳಗೆ 33 ಜನರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರ್ತೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ಬಹಳ ದೊಡ್ಡದು. ಅದಕ್ಕೆ ಸಮಾನವಾದ ದಾನ ಇನ್ನೊಂದಿಲ್ಲ. ನಿಮ್ಮವರು, ನಿಮ್ಮ ಬಳಗದವರು, ಯಾರೋ ದೂರದವರನ್ನೇ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿದ್ದವರೇ ಮೊದಲು, ಆಮೇಲೆ ದೂರದವರು. ಅಂತೂ 33 ಜನರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರ್ತೇವೆ. ದೊಡ್ಡ ಶಬ್ದ ಇದೆ ಧರ್ಮ ಮಾರ್ಗದಲ್ಲಿ ಅಂತ. ಏನಾದರೂ ಆಗ್ಬೋದು. ಅವರು ಸ್ವಲ್ಪ ಆಸ್ತಿಕರಾಗಿದ್ದರೆ, 10 ಮಾಡಬೇಡಪ್ಪ, 100 ಗಾಯತ್ರಿ ಜಪ ಮಾಡು ಅಂತ ಹೇಳಿ ದೇವಸ್ಥಾನಕ್ಕೆ ಬರೋದಿಲ್ಲ, ಕರ್ಕೊಂಡು ಬನ್ನಿ ಸಾಕು. ಅವನು ಜಪ ಮಾಡೋದು ಬೇಡ, ಏನು ಬೇಡ, ಮೊದಲು ದೇವರ ಹತ್ತಿರ ಬರಲಿ, ದೇವರ ದರ್ಶನ ಮಾಡಲಿ, ಪ್ರದಕ್ಷಿಣೆ ನಮಸ್ಕಾರ ಹಾಕಲಿ, ನಿಧಾನವಾಗಿ ಸಾಧನೆಯನ್ನು ಮಾಡುವ ಮಾರ್ಗದಲ್ಲಿ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗುವಂತೆ ಮಾಡಿ. ಎಲ್ಲರೂ ಜಪ ಮಾಡಬೇಕು ಅಂತೂ ಅಲ್ಲ, ಬೇರೆ ಬೇರೆ ಅಧಿಕಾರಿಗಳು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ದೇವರ ಸ್ಮರಣೆ ಮಾಡಲಿ, ನಾಮಸ್ಮರಣೆಯನ್ನು ಮಾಡಲಿ, ಪ್ರದಕ್ಷಿಣೆ ಹಾಕಲಿ, ಪ್ರವಚನ ಕೇಳಲಿ. ನೀವು ಕೇಳುವಾಗ ಸ್ವಲ್ಪ ಸ್ಪೀಕರ್ ಆನ್ ಮಾಡ್ತೇನೆ, ಜೋರಾಗಿ ನೀವು ಕೇಳಿ ಅಂತ ಹೇಳಿ. ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಇಲ್ಲೇ ಇದ್ದಂತಹ 33 ಜನರಿಗೆ ಒಂದು ಲೈವ್ ಕೇಳಿಸಿ, ಆಯಿತು ನಮ್ಮ ಸಂಕಲ್ಪ ಇವತ್ತೇ ಮುಗಿತು ಕೃಷ್ಣಾರ್ಪಣ ಅಂತನಬೇಡಿ. ಯಾರು ಬಂದಿಲ್ಲ ಅವರಿಗೆ ಕೇಳಿಸುವ ಪ್ರಯತ್ನವನ್ನು ಮಾಡಿ. ಹೊಸ ಏನಾದರೂ ಒಂದು, ಅದಕ್ಕೆ ಅಪರೂಪದ ದಾನವನ್ನು ಮಾಡಿ. ಎಷ್ಟು ದೇವರಿಗೆ ಸಂತೋಷ ಆಗತ್ತೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸದನುಗ್ರಹೋ ಭವಾನ್. ಆ ರೀತಿ ಯಾರು ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ, ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾರೆ, ಗೆಳೆಯರಿಗೆ ಜ್ಞಾನೋಪದೇಶ ಮಾಡುತ್ತಾರೆ, ಅಂಥವರ ಮೇಲೆ ದೇವರು ಅನುಗ್ರಹ ಮಾಡುತ್ತಾನೆ. ಆ ಅನುಗ್ರಹವನ್ನು ಇನ್ಯಾರ ಮೇಲೂ ಮಾಡೋದಿಲ್ಲ ಅನ್ನೋದನ್ನು ಬ್ರಹ್ಮದೇವರು ಹೇಳ್ತಾರೆ. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಅದು ಹೇಳ್ತಾರೆ. ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಇನ್ನೊಬ್ಬರಿಗೆ ತತ್ವೋಪದೇಶ ಮಾಡುವವರಿಗೆ ಮೋಕ್ಷದೊಳಗೇನು ದೇವರ ಆನಂದ ಕೊಡ್ತಾನೆ, ಅದಕ್ಕೆ ಸಮಾನವಾದ ಆನಂದವನ್ನು ಇನ್ಯಾರಿಗೂ ಕೊಡೋದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ. ಆ ಪುಣ್ಯವನ್ನು, ಆ ಸುಖವನ್ನು ಎಲ್ಲರೂ ಪಡೆಯಬೇಕು. ಅದಕ್ಕಾಗಿ ಈ ಪ್ರತಿಜ್ಞೆಯನ್ನು ನಾವು, ನೀವು ಎಲ್ಲರೂ ಮಾಡೋಣ. ವಿಶೇಷವಾಗಿ ಎಲ್ಲರೂ 33 ಅಂದ್ಕೋಬೇಡಿ. ಶಕ್ತಿ ಇದ್ದವರು 333, 3033, ಕನಿಷ್ಠ ಪಕ್ಷ 33. ಆದ್ದರಿಂದ ಅಂತಹ ಸಾಧನೆಯನ್ನು ಮಾಡಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.